ಚಿಕ್ಕ ತಿರುಪತಿಯಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಬಡವರಿಗೆ ಹಬ್ಬದ ಕಿಟ್ ವಿತರಣೆ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ದೀಪಾವಳಿಯ ಅಂಗವಾಗಿ ಬಡ ಕುಟುಂಬಗಳಿಗೆ ಹಬ್ಬದ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಕೆವೈ ನಂಜೇಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿ ನಾಗೇಶ್ ಹಾಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿವಿ ಮಂಜುನಾಥ್ ಅವರು ಭಾಗಿಯಾಗಿದ್ದಾರೆ. ವಿ ನಾಗೇಶ್ ಅವರು ಮಾತನಾಡಿ, ಕಳೆದ 18 ವರ್ಷಗಳಿಂದ ಅರ್ಜುನ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಗ್ರಾಮದ ಬಡವರಿಗೆ ಹಬ್ಬದ ಕಿಟ್ ನೀಡುತ್ತಾ ಇರುವುದಾಗಿ ತಿಳಿಸಿದ್ದಾರೆ. ಈ ಸೇವೆಯನ್ನ ತಮ್ಮ ಸಹೋದರ ಆದಿಶೇಷ ಅವರ ಜೊತೆ ಮುಂದುವರಿಸುತ್ತಿರುವುದಾಗಿ ಹೇಳಿದ್ದಾರೆ. ಶಾಸಕ ನಂಜೇಗೌಡ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಸಾಮಾಜಿಕ ನ್ಯಾಯ, ಬಡವರಿಗೆ ನೆರವಾಗುವ ಕೆಲಸವನ್ನ ಚಿಕ್ಕ ತಿರುಪತಿಯ ನಾಯಕರು ಮಾಡ್ತಾ ಇರೋದು ಹರ್ಷದ ಸಂಗತಿ ಅಂತ ಶ್ಲಾಘಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹಲವಾರು ಗ್ರಾಮೀಣ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದಲ್ಲ ಒಂದು ಕಾರ್ಯಕ್ರಮಗಳು ಈ ತರ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿ ಈಗ ಈ ವರ್ಷದ ಒಂದು ದೀಪಾವಳಿ ಹಬ್ಬದ ಕಿಟ್ಗಳನ್ನು ಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಮ್ಮ ಪಂಚಾಯತಿ, ಚಿಕ್ಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನಮ್ಮ ಮುಖಂಡರು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ 3 ಕಾರ್ಯಕ್ರಮದಲ್ಲಿ 3ನೇ ಕಾರ್ಯಕ್ರಮ ಇದು. ಚಿಕ್ಕ ತಿರುಪತಿ ಗ್ರಾಮ ಪಂಚಾಯತಿಯಲ್ಲಿ ಎಟ್ಕೋಡಿ, ಅಂಚೆ ಮುಸ್ಕೂರು ಮತ್ತು ಈಗ ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ನಾಗೇಶ್ ಇರ್ಬೋದು, ಮಂಜಣ್ಣ ಇರ್ಬೋದು, ನಮ್ಮ ರಾಘವೇಂದ್ರ ಇರ್ಬೋದು, ಎಲ್ಲ ನಮ್ಮ ಮುಖಂಡರು, ಎಲ್ಲ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಜೊತೆಗೆ ಇದು ಹೊಸದಲ್ಲ. ಸುಮಾರು ನನ್ನ ಪ್ರಕಾರ 15 ವರ್ಷದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಈ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕೂಡ ಕರೆದಿದ್ರು. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಆ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಮಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಚೇರ್ಮನ್ ಕುಮಾರ್ ಅವರು ಇದ್ದಾರೆ. ನನ್ನ ಸ್ನೇಹಿತರಾದ ದಾನಿಗಳು ಆದಂಥ ನಾಗೇಶ್ ಅವರು ಇದ್ದಾರೆ. ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದಂಥ ನರಸಿಂಹ ಅವರಿದ್ದಾರೆ. ಮತ್ತು ಮಿಲ್ಕ್ ಯೂನಿಯನ್ ನೂತನವಾಗಿ ಕಸ್ಬಾದ ನಿರ್ದೇಶಕರು ಆದಂಥ ನಮ್ಮ ಸೀನು ಇದ್ದಾರೆ. ಮತ್ತು ನಮ್ಮ ಮುರಳಿ, ನಮ್ಮ ವಕೀಲರು, ನಾನು ಹೇಳ್ತೀನಿ ಒಳ್ಳೆ ಕಥೆಲ್ಲ, ವಕೀಲರು ಮತ್ತು ನಮ್ಮ ತಾಲೂಕು ಪರವನಲ್ಲಿ. ಅದ್ರ ಜೊತೆಗೆ ಈ ನಡುವೆ ಸ್ವಲ್ಪ ಹೊಸದಾಗಿ ರಾಜಕಾರಣ ಸ್ವಲ್ಪ ಎಂಟ್ರಿ ಆಗ್ತಾ ಇದೆ. ಒಳ್ಳೆ ಲಕ್ಷಣಗಳು ಅದೇ ಇರಬೇಕು. ಅದ್ರ ಜೊತೆಗೆ ನಮ್ಮ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಆದಂಥ ಹನುಮಂತನವರಿದ್ದಾರೆ. ಮತ್ತೆ ಈ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ನಮ್ಮ ಗೋಪಾಲು, AK ವೆಂಕಟೇಶು, ಮತ್ತೆ ನಮ್ಮ ಡೈರಿ ಪ್ರೆಸಿಡೆಂಟ್ ಇದ್ದಾರೆ. ಮತ್ತೆ ನಮ್ಮ ಹೊಸಗೆರೆ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ನಾಯಕರಾದ ಈಶ್ವರನವರಿದ್ದಾರೆ. ಮತ್ತು ಈ ಗ್ರಾಮ ಪಂಚಾಯತಿಯ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಚೇರ್ಮನ್ ಮಂಜು ಅವರಿದ್ದಾರೆ, ಶಶಿಯವರಿದ್ದಾರೆ, ವೆಂಕಟೇಶ್ ಇದ್ದಾರೆ. ಮತ್ತು ದಿನೇರಾರವಳ್ಳಿ ನಮ್ಮ ವೆಂಕಟರಾಮಣ್ಣವರಿದ್ದಾರೆ. ನಮ್ಮ ಆಲಂಬಾಡಿ ಬಾಬನವರಿದ್ದಾರೆ. ಸುಮಾರು ಎಲ್ಲ ಮುಖಂಡರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದು ನಮ್ಮ ಕಾಂಗ್ರೆಸ್ಸಿನ ಒಂದು ಈ ಸಿದ್ಧಾಂತ. ಇದು ಏನಪ್ಪ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂದರೆ, ಸಾಮಾನ್ಯ ಜನರ ಪರವಾಗಿ ಮತ್ತು ಸಾಮಾಜಿಕವಾಗಿ, ಸಾಮಾನ್ಯ ಜನ ಬಡವರ ಪರವಾಗಿ ಸಾಮಾಜಿಕವಾಗಿ ಕಾರ್ಯಕ್ರಮ ಕೊಡುವಂಥವ್ರು ಯಾವ್ದಾನ ಇದ್ರೆ ಇದು ಕಾಂಗ್ರೆಸ್ ಪಾರ್ಟಿ. ಅಂಥವನ್ನೇ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಸಾಮಾನ್ಯ ಜನರಿಗೆ ಕಾರ್ಯಕ್ರಮ ಕೊಡೋದು. ಈ ದೀಪಾವಳಿ ಹಬ್ಬ ಇವತ್ತೇನೋ ಒಂದು ಕಿಟ್ ಅನ್ನ, ಉಡುಗೊರೆಯನ್ನ ಕೊಡ್ತಾವೆ. ಯಾರು ಬರ್ತಾರೆ ತಗೊಂಡೋಗಕ್ಕೆ? ಸಾಮಾನ್ಯ ವರ್ಗದ ಜನ ಬರ್ತಾರೆ. ಅವ್ರು ಕೊಡುತ್ತ ಕಾರ್ಯಕ್ರಮ ಕಾಂಗ್ರೆಸ್ ಪಾರ್ಟಿ ಮತ್ತೆ ನಮ್ಮ ಮುಖಂಡರು ಕೂಡ. ಆಮೇಲೆ ಸಾಮಾಜಿಕವಾಗಿ ಕೂಡ ನಾನು ಹೇಳಿದಂಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗೆ ಅಂದ್ರೆ, ಎಲ್ಲ ಜಾತಿಯ ಧರ್ಮಗಳನ್ನ ಸಾಮಾಜಿಕವಾಗಿ ಅವಕಾಶ ಕೊಟ್ಕೊಂಡು ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂಥದ್ದು ಕಾಂಗ್ರೆಸ್ ಪಾರ್ಟಿ. ಅದನ್ನೇ ನಾವು ಮಾಡ್ತಾ ಇರೋದು. ಇದು ಇತಿಹಾಸ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಯಾವ ಬರ್ತವೆ ಹೋಗ್ತವೆ, ಆದ್ರೆ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ, ಹೋಗುದಿಲ್ಲ. ಯಾವಾಗಲೂ ಬಂದ್ಬಿಟ್ಟದಲ್ಲ, ಹೋಗೋ ಪ್ರಶ್ನೆ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ RSS ಅಲ್ಲ. ಇಲ್ಲ ರಿಯಲ್ ಎಸ್ಟೇಟ್ ಅವ್ರು ಬರ್ತಾರಲ್ಲ ಮಾಲೂರು ತಾಲೂಕಿಗೆ ದುಡ್ಡು ಎತ್ಕೊಂಡು MLA ಆಗಬೇಕು ಅಂತೇಳಿ
ಅವರೆಲ್ಲ ಸ್ವತಂತ್ರ ತಂದು ಕೊಟ್ಟಿದ್ದು, ನಂಜೇಗೌಡರೆಲ್ಲ ಸ್ವತಂತ್ರ ತಂದು ಕೊಟ್ಟಿದ್ದು, ಸ್ವತಂತ್ರ ಕೊಟ್ಟಿದ್ದು, ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ದು, ಪ್ರಾಣಿಗಳ ಬಲಿದಾನ ಕೊಟ್ಟಿದ್ದು, ಎಲ್ಲ ಜಾತಿಯ ವರ್ಗಗಳನ್ನ ಒಟ್ಟಿಗೆ ತಗೊಂಡು ಹೋರಾಟ ಮಾಡಿದ್ದು, ಸ್ವತಂತ್ರ ತಗೊಂಡಿದ್ದು ಇತಿಹಾಸ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಸ್ವತಂತ್ರ ಬಂದ್ಮೇಲೆ ಈ ದೇಶದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂದ್ಮೇಲೆ ಎಲ್ಲ ಜಾತಿ ಧರ್ಮಗಳನ್ನ ಶಾಂತಿಯುತವಾಗಿ ಒಟ್ಟಿಗೆ ಅಣ್ಣತಮ್ಮದರಪ್ಪ ತಗೊಂಡು ಹೋಗೋದ್ರ ಜೊತೆಗೆ ಸಾಮಾನ್ಯ ವರ್ಗದ ಕಾರ್ಯಕ್ರಮಗಳು ಕೊಡುವಂತದ್ದು ಕೂಡ ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷ. ಅದು ಕೂಡ ಒಂದು ಇತಿಹಾಸ, ಅದನ್ನೇ ಮಾಡ್ತಾರೆ. ಹೌದು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆಪ್ಪ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗವ್ರೆ. ಇಲ್ಲಿ ಹೆಣ್ಣು ಮಕ್ಕಳು ತಾಯಿದ್ರು ತುಂಬಾ ಜನ ಇದ್ರಿ. ಇಲ್ಲಿ ನೀವೆಲ್ಲ ದಯವಿಟ್ಟು ನಾನು ಹೇಳೋದು ಸರಿ